ಸೊ ಹಲೋ ಗೈಸ್, ವೆಲ್ಕಮ್ ಟು PSA ಅಡ್ಡಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ PSA 2021 ಆಗಬೇಕದು. PSA 2021 ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಮುಂಬರುವ PSI PC KEA 708 ಮುಂತಾದ ಪರೀಕ್ಷೆಗಳಿಗೂ ಉಪಯುಕ್ತವಾಗುತ್ತದೆ ಅಂತ ಭರವಸೆ ನೀಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು ಮಾಡಲು ಒಂದು ಮೋಟಿವೇಶನ್ ಸಿಕ್ಕಂತಾಗುತ್ತದೆ ಅಂತ ಹೇಳ್ಬೋದು. ಸೊ ಬನ್ನಿ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು RSA ಪರೀಕ್ಷೆ 2021 ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯನ UV ಕಿರಣವು ಮಾನವನಲ್ಲಿ ಡ್ಯಾಶನ್ನು ಉಂಟು ಮಾಡುತ್ತದೆ ಅಥವಾ ಉಂಟು ಮಾಡಲು ಸಾಧ್ಯವಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಚರ್ಮದ ಕಾರ್ಬುದ್ ಅಥವಾ ಕ್ಯಾನ್ಸರ್, ಆಪ್ಷನ್ ಬಿ ಶ್ವಾಸಕೋಶದ ಅರ್ಬುದ್, ಆಪ್ಷನ್ ಸಿ ಯಕೃತದ ಕ್ಯಾನ್ಸರ್, ಆಪ್ಷನ್ ಡಿ ಮೆದುಳು ಕ್ಯಾನ್ಸರ್. 21ನೇ ಪ್ರಶ್ನೆ 2021 RSIನ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯನ UV ಕಿರಣವು ಮಾನವನಲ್ಲಿ ಡ್ಯಾಶ್ ಅನ್ನು ಉಂಟು ಮಾಡಲು ಸಾಧ್ಯವಾಗಿದೆ. ಚರ್ಮದ ಕ್ಯಾನ್ಸರ್, ಆಪ್ಷನ್ ಎ, ಆಪ್ಷನ್ ಬಿ ಶ್ವಾಸಕೋಶದ ಕ್ಯಾನ್ಸರ್, ಆಪ್ಷನ್ ಸಿ ಯಕೃತದ ಕ್ಯಾನ್ಸರ್, ಆಪ್ಷನ್ ಡಿ ಮೆದುಳು ಕ್ಯಾನ್ಸರ್. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮದ ಅರ್ಬುದ್ ಅಥವಾ ಚರ್ಮದ ಕ್ಯಾನ್ಸರ್ಗೆ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಸೂರ್ಯನ UV ಕಿರಣವು ಮಾನವನಲ್ಲಿ ಚರ್ಮದ ಕ್ಯಾನ್ಸರನ್ನು ಉಂಟು ಮಾಡಲು ಸಾಧ್ಯತೆಯಾಗಿದೆ ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆ ಕಡೆ ಬರೋದಾದರೆ, ಎರಡನೇ ಪ್ರಶ್ನೆ ಪರಿಸರವನ್ನು ಉಳಿಸಲು ಈ 3 Rಗಳು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ನೆನಪಿಡಿ, ಕಡಿಮೆ ಮಾಡಿ, ಮರುಬಳಕೆ ಮಾಡಿ, ಆಪ್ಷನ್ ಬಿ ಮರುಪಡೆಯಿರಿ, ಕಡಿಮೆ ಮಾಡಿ, ಮರುಪಾವತಿಸಿ, ಆಪ್ಷನ್ ಸಿ ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ, ಆಪ್ಷನ್ ಡಿ ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಮರುಬಳಕೆ ಮಾಡಿ. ಪರಿಸರವನ್ನು ಉಳಿಸಲು ಈ 3 Rಗಳನ್ನು ಸಹಾಯಕವಾಗಿವೆ. ಅವು ಯಾವುವು ಅಂತ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ. ರೆಡ್ಯೂಸ್ಡ್ ಅದು RRR ಅಂತಂದ್ರೆ ರೆಡ್ಯೂಸ್, ರಿಕ್ಯೂಟ್ಸ್ ಆ್ಯಂಡ್ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು. RRR ಅಂದರೆ. ಇನ್ನು ಮೂರನೇ ಪ್ರಶ್ನೆ ಕಡೆ ಬರೋದಾದರೆ, ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯಾನವನ್ನು ಉತ್ಪಾದಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ಮೆಗ್ನೇಸಿಯಂ. ಏನು ಮೂರನೇ ಪ್ರಶ್ನೆ? ನೀರಿನ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯಾನವನ್ನು ಉತ್ಪಾದಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ಮೆಗ್ನೇಸಿಯಂ. ಇನ್ನು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರಾಕ್ಸೈಡನ್ನು ಉತ್ಪಾದಿಸುತ್ತದೆ ಅಂತ ಹೇಳ್ಬೋದು. ನೀರಿನ ಲವಣವನ್ನು ಕರಗಿಸಿದಾಗ ಅದು ಅಯಾನವನ್ನು ಉತ್ಪಾದಿಸುತ್ತದೆ ಅಂತ ಹೇಳ್ಬೋದು. ಸರಿ ಉತ್ತರ ಈ ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಆಗಿದೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಪ್ರಶ್ನೆ ಕಡೆ ಬರೋದಾದರೆ, ನಾಲ್ಕನೇ ಪ್ರಶ್ನೆ ಹೀಗಿದೆಯಪ್ಪ ಅಂತಂದ್ರೆ, ಸ್ವಾದಗ್ರಾಹಕಗಳು ಡ್ಯಾಶ್ ಅನ್ನು ಪತ್ತೆ ಮಾಡುತ್ತವೆ. ಆಪ್ಷನ್ ಎ ಪ್ರಕಾಶ, ಆಪ್ಷನ್ ಬಿ ರುಚಿ, ಆಪ್ಷನ್ ಸಿ ವಾಸನೆ, ಆಪ್ಷನ್ ಡಿ ಸ್ಪರ್ಶ. ಏನು ನಾಲ್ಕನೇ ಪ್ರಶ್ನೆಯಪ್ಪ ಅಂತಂದ್ರೆ, ಸ್ವಾದಗ್ರಾಹಕಗಳು ಡ್ಯಾಶ್ ಅನ್ನು ಪತ್ತೆ ಮಾಡುತ್ತವೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ, ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾದಗ್ರಾಹಕಗಳು ರುಚಿಯನ್ನು ಪತ್ತೆ ಮಾಡುತ್ತವೆ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಇನ್ನು ಐದನೇ ಪ್ರಶ್ನೆ ಕಡೆ ಬರೋದಾದರೆ, ಐದನೇ ಪ್ರಶ್ನೆ ಹೀಗಿದೆ. ಐದನೇ ಪ್ರಶ್ನೆ ಎಥನಾಲ್ ಸಂಪೂರ್ಣ ಆಮ್ಲಜನೀಕರಣ ನಂತರ ಡ್ಯಾಶ್ ಅನ್ನು ನೀಡುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಅಸಿಟಿಕ್ ಆಮ್ಲ ಅಥವಾ ಎಥನಾಯಿಕ್ ಆಮ್ಲ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಅಥವಾ CO2 ಮತ್ತು ನೀರು, ಆಪ್ಷನ್ ಸಿ ಎಥೆನಾಲ್, ಆಪ್ಷನ್ ಡಿ ಅಸಿಟೋನ್ ಅಥವಾ ಎಥೆನಾಲ್ ಅಂತ ಹೇಳ್ಬೋದು. ಐದನೇ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಎಥೆನಾಲ್ ಸಂಪೂರ್ಣ ಆಮ್ಲಜನೀಕರಣ ನಂತರ ಡ್ಯಾಶ್ ಅನ್ನು ನೀಡುತ್ತದೆ ಅಂತ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಎ ಅಸಿಟಿಕ್ ಆಮ್ಲ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, O2 ಮತ್ತು ನೀರು, ಆಪ್ಷನ್ ಸಿ ಎಥೆನಾಲ್, ಆಪ್ಷನ್ ಸಿ
ಅಸಿಟೋನ್ ಎಥೆನಾಲ್ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 5ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಇಂಗಾಲದ ಡೈಆಕ್ಸೈಡ್ CO2 ಮತ್ತು ನೀರು ಆಗಿರುತ್ತದೆ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ ಕಡೆ ಬರೋದಾದರೆ 6ನೇ ಪ್ರಶ್ನೆ, ಡ್ಯಾಶ್ನಲ್ಲಿ ಎಲ್ಲ ಜೀವಂತ ಜೀವಗಳ ಆಧಾರವಾಗಿರುವ ಬಹುಮುಖಿ ಅಂಶವಾಗಿದೆ. ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಇಂಗಾಲ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಸಾರಜನಕ. 6ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಡ್ಯಾಶ್ ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖಿ ಅಂಶವಾಗಿದೆ ಅಂತ ಕೊಟ್ಟಿದ್ದ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗಾಲ ಅಂತ ಹೇಳ್ಬೋದು. ಇಂಗಾಲವು ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಒಂದು ಬಹುಮುಖಿ ಅಂಶವಾಗಿದೆ ಅಂತ ಹೇಳ್ಬೋದು. 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಬರುವುದಾದರೆ 7ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಒಂದು ತಾಪಮಾನದ ಪ್ರಕ್ರಿಯೆ ಅಂತ ಹೇಳ್ಬೋದು. ಆಪ್ಷನ್ ಎ ಆವಿಯಾಗುವಿಕೆ, ಆಪ್ಷನ್ ಬಿ ಘನೀಕರಣ, ಆಪ್ಷನ್ ಸಿ ಕುದಿಯುವಿಕೆ, ಆಪ್ಷನ್ ಡಿ ಮೇಲಿನ ಎಲ್ಲವು. 7ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. 7ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಒಂದು ತಾಪಮಾನದ ಪ್ರಕ್ರಿಯೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಘನೀಕರಣ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಏನು ಘನೀಕರಣವು ಒಂದು ತಾಪಮಾನದ ಪ್ರಕ್ರಿಯೆಯಾಗಿದೆ. ಆದರೆ ಈ ಆವಿಯಾಗುವಿಕೆ ಕುದಿಯುವಿಕೆಯು ಇದು ಒಂದು ತಾಪಮಾನದ ಪ್ರಕ್ರಿಯೆ ಆಗಿಲ್ಲ ಅಂತ ಹೇಳ್ಬೋದು. ತಾಪಮಾನದ ಪ್ರಕ್ರಿಯೆ ಆಗಿಲ್ಲ. ಆದ್ದರಿಂದ 7ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಬಿ ಸರಿಯಾದ ಉತ್ತರ. 8ನೇ ಪ್ರಶ್ನೆ ಕಡೆ ಬರೋದಾದರೆ 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಕ್ರಿಯ ಲೋಹವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಲಿಥಿಯಂ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಪೊಟ್ಯಾಷಿಯಂ, ಆಪ್ಷನ್ ಡಿ ರುಬಿಡಿಯಂ. 8ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಯಾವುದು ಸಕ್ರಿಯ ಲೋಹ ಅಂತ ಕೇಳಿದ್ದಾನೆ. 8ನೇ ಪ್ರಶ್ನೆ ಯಾವುದು ಸಕ್ರಿಯ ಲೋಹ. ಆಪ್ಷನ್ ಎ ಲಿಥಿಯಂ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಪೊಟ್ಯಾಷಿಯಂ, ಆಪ್ಷನ್ ಡಿ ರುಬಿಯಂ. ಇನ್ನು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರುಬಿಡಿಯಂ ಆಗಿದೆ ಅಂತ ಹೇಳ್ಬೋದು. ಇದು ಸಕ್ರಿಯ ಲೋಹಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಇನ್ನು 9ನೇ ಪ್ರಶ್ನೆ ಕಡೆ ಬರೋದಾದರೆ 9ನೇ ಪ್ರಶ್ನೆ, ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಏನಾಗುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಸ್ಥಿರವಾಗಿರುತ್ತದೆ, ಆಪ್ಷನ್ ಬಿ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಹೇಳಲು ಸಾಧ್ಯವಿಲ್ಲ. 9ನೇ ಪ್ರಶ್ನೆ ಏನು ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಡ್ಯಾಶ್ ಆಗುತ್ತದೆ ಅಂತ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಥಿರವಾಗಿರುತ್ತದೆ ಅಂತ ಹೇಳ್ಬೋದು. ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಸ್ಥಿರ ರೂಪದಲ್ಲಿರುತ್ತದೆ ಅಂತ ಹೇಳ್ಬೋದು. 9ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆ ಕಡೆ ಬರೋದಾದರೆ 10ನೇ ಪ್ರಶ್ನೆ, ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವುದು. ಆಪ್ಷನ್ ಎ ಸಮೀಪ ದೃಷ್ಟಿ, ಆಪ್ಷನ್ ಬಿ ದೂರದೃಷ್ಟಿ, ಆಪ್ಷನ್ ಸಿ ಮುಪ್ಪಿನಲ್ಲಾಗುವ ದೂರದೃಷ್ಟಿ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇನ್ನು 10ನೇ ಪ್ರಶ್ನೆ ಕಡೆ ಬರೋದಾದರೆ 10ನೇ ಪ್ರಶ್ನೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವುವು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಸಮೀಪ ದೃಷ್ಟಿ, ಆಪ್ಷನ್ ಬಿ ದೂರದೃಷ್ಟಿ, ಆಪ್ಷನ್ ಸಿ ಮುಪ್ಪಿನಲ್ಲಾಗುವ ದೃಷ್ಟಿ ದೋಷ ಅಥವಾ ಮುಪ್ಪಿನಲ್ಲಾಗುವ ದೂರದೃಷ್ಟಿ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಅಂತ ಕೇಳಿದ್ದಾನೆ. ಅದಕ್ಕೆ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಏನು ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಅಂದರೆ ಆಪ್ಷನ್ ಎ ದೃಷ್ಟಿಯ ಸಾಮಾನ್ಯ ದೋಷವು ಸಮೀಪ ದೃಷ್ಟಿಯನ್ನು ಹೊಂದಿರುತ್ತದೆ, ದೂರದೃಷ್ಟಿಯು ಸಹ ಹೊಂದಿರುತ್ತದೆ. ಅದೇ ರೀತಿಯಾಗಿ ಮುಪ್ಪಿನಲ್ಲಾಗುವ ದೂರದೃಷ್ಟಿಯು ಸಹ ಹೊಂದಿರುತ್ತದೆ ಅಂತ ಹೇಳ್ಬೋದು. ಇವು ದೃಷ್ಟಿಯ ಸಾಮಾನ್ಯ ದೋಷಗಳಾಗಿರುತ್ತವೆ ಅಂತ ಹೇಳ್ಬೋದು. ಆದ್ದರಿಂದ 3 ಸರಿ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ 3 ಸರಿ ಇರುವುದರಿಂದ ಇವುಗಳಲ್ಲಿ ಎಲ್ಲವೂ ಅಂತ ಹೇಳ್ಬೋದು. ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. 11ನೇ ಪ್ರಶ್ನೆ ಕಡೆ ಬರೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಡ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಚಾನಲ್ ಒಂದು ಕಾಂಪಿಟೇಟಿವ್ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಸ್ಪರ್ಧಾರ್ಥಿ ಮಿತ್ರನಿಗೆ ಅಥವಾ ಮಿತ್ರರಿಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀವಿ. ಸೊ ನಮ್ಮ ಚಾನಲ್ನಲ್ಲಿ ಸುಮಾರು 30+ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಡೈಲಿ 1-2 ವೀಡಿಯೋಗಳನ್ನು ಅಥವಾ ಡೈಲಿ 2 ಆಗಂಗಿಲ್ಲ, ಒಂದು ವೀಡಿಯೋವನ್ನು ಸಹ ಯೂಸ್ಫುಲ್ ಆಗುವಂಥ ಒಂದೇ ವೀಡಿಯೋ ಆಗಲಿ ಅದನ್ನು ಅಪ್ಲೋಡ್ ಮಾಡ್ತೇವೆ. ಸೊ ಅದೇ ರೀತಿಯಾಗಿ ಮೊನ್ನೆ ರೀಸೆಂಟಾಗಿ KA ಬಿಟ್ಟಿರ್ತಕ್ಕಂಥ 700
ಅಧಿಕ ಅಂದರೆ 708 ಪೋಸ್ಟ್ಗಳ ಪರೀಕ್ಷೆಗೆ ಸಂಬಂಧಪಟ್ಟಂತೆಯೂ ಸಹ ಸೈನ್ಸ್ ಕ್ಲಾಸನ್ನು ಮಾಡಿದ್ದೇವೆ. ಸೈನ್ಸ್ ಕ್ಲಾಸ್ ಅಂತ ಒಂದೇ ಅಲ್ಲ, ಸೈನ್ಸು, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಲ್ಲ ಇದ್ದಾವೆ. ಮೀನ್ಸ್ ಇದು ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಕೆ ಎಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ವಿಷಯಕ್ಕೆ ಅಥವಾ ಪಂಚಾಯತ್ ರಾಜ್ ಮತ್ತು ಭೂ ಸುಧಾರಣಾ ಚಳುವಳಿಗಳು ಅಥವಾ ಭೂ ಸುಧಾರಣೆಗಳ ಕುರಿತು ಇವೆರಡು ಹೊಸ ಟಾಪಿಕ್ ಆಗಿವೆ. ಅದರ ಬಗ್ಗೆಯೂ ಸಹ ನಾವು ಮುಂಬರುವ ದಿನಗಳಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಮತ್ತು ಮುಂದೆ ಬರುವ ದಿನಗಳಲ್ಲಿ ಲೈವ್ ಕ್ಲಾಸ್ಗಳನ್ನು ಸಹ ಸ್ಟಾರ್ಟ್ ಮಾಡಲು ತಾವು ನಮಗೆ ಪ್ರೋತ್ಸಾಹವನ್ನು ನೀಡಬೇಕು. ಪ್ರೋತ್ಸಾಹ ಅಂದರೆ ಯಾವ ರೀತಿಯಪ್ಪ ಅಂತಂದ್ರೆ ಹೆಚ್ಚೆಚ್ಚಾಗಿ ಲೈಕ್ ಮಾಡುವುದು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ನೀವೊಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನು ಮಾಡಲು ಒಂದು ಮೋಟಿವೇಶನ್ ಸಿಕ್ಕಂತಾಗುತ್ತದೆ. ಅದೇ ರೀತಿಯಾಗಿ ನಾವು ಲೈವ್ ಕ್ಲಾಸ್ ಮಾಡುವ ಒಂದು ಯೋಜನೆಯಲ್ಲಿಯೂ ಸಹ ಇದ್ದೇವೆ. ಅದಕ್ಕೆ ತಮ್ಮ ಬೆಂಬಲವೂ ಸಹ ನಮಗೆ ಬೇಕಾಗಿರುತ್ತದೆ ಅಂತ ಹೇಳ್ಬೋದು. ಸೊ ಮತ್ತೆ ಕ್ಲಾಸ್ ಕಡೆ ಬರೋಣ. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ವಿದ್ಯುತ್ ವಾಹಕವಾಗಿವೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು. 11ನೇ ಪ್ರಶ್ನೆಗೆ ಏನಿದೆ ಅಂದ್ರೆ ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ವಾಹಕವಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ವಿದ್ಯುತ್ ವಾಹಕ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಎಲ್ಲವು. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತ ಹೇಳ್ಬೋದು. ಎಲ್ಲವು ಅಂದರೆ ಏನು? ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ನ ವಾಹಕವಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ತಾಮ್ರವು ಸಹ ವಿದ್ಯುತ್ನ ವಾಹಕವಾಗಿದೆ, ಅದೇ ರೀತಿ ಬೆಳ್ಳಿಯೂ ಸಹ ವಿದ್ಯುತ್ನ ವಾಹಕ ಮತ್ತು ಅಲ್ಯೂಮಿನಿಯಂ ಸಹ ವಿದ್ಯುತ್ನ ವಾಹಕವಾಗಿದೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬಹುದು 11ನೇ ಪ್ರಶ್ನೆಗೆ. ಇನ್ನು 12ನೇ ಪ್ರಶ್ನೆ ಕಡೆ ಬರೋದಾದರೆ 12ನೇ ಪ್ರಶ್ನೆ, ಕೆಳಗಿನವು ಕರಗುವಿಕೆ ಒಂದು ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದಿಂದ ಡ್ಯಾಶ್ಗೆ ಬದಲಾವಣೆಯಾಗುತ್ತದೆ. ಆಪ್ಷನ್ ಎ ದ್ರವ ಹಂತ, ಆಪ್ಷನ್ ಡಿ ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ, ಆಪ್ಷನ್ ಸಿ ಅನಿಲ ಹಂತ, ಆಪ್ಷನ್ ಡಿ ಯಾವುದಾದರೂ ಹಂತ. 12ನೇ ಪ್ರಶ್ನೆ ಏನಿದೆ, ಕರಗುವಿಕೆ ಒಂದು ಪ್ರಕ್ರಿಯೆಯಾಗಿದ್ದು ಇದರಿಂದ ಘನ ಹಂತದಿಂದ ಡ್ಯಾಶ್ ಹಂತಕ್ಕೆ ಬದಲಾವಣೆ ಆಗುತ್ತದೆ ಅಂತ ಕೇಳಿದ್ದಾನೆ 12ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ದಿಷ್ಟ ತಾಪಮಾನದಲ್ಲಿ ದ್ರವದ ಹಂತ ನೆಕ್ಸ್ಟ್ ಬದಲಾವಣೆ ಆಗುತ್ತದೆ ಅಂತ ಹೇಳ್ಬೋದು. ಘನದಿಂದ ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತಕ್ಕೆ ಬದಲಾವಣೆಯಾಗುತ್ತದೆ ಅಂತ ಹೇಳ್ಬೋದು. 12ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 13ನೇ ಪ್ರಶ್ನೆ ಕಡೆ ಬರೋದಾದರೆ 13ನೇ ಪ್ರಶ್ನೆ, ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ವಿದ್ಯುತ್ ಶಕ್ತಿ, ಆಪ್ಷನ್ ಬಿ ವಿದ್ಯುತ್ ವಾಹಕ ಶಕ್ತಿ, ಆಪ್ಷನ್ ಸಿ ವಿದ್ಯುತ್ ಪ್ರವಾಹ, ಆಪ್ಷನ್ ಡಿ ವಿದ್ಯುತ್ ಪ್ರತಿರೋಧ. 13ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ 13ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯುತ್ನ ಪ್ರವಾಹ ಅಂತ ಹೇಳ್ಬೋದು. ವಾಹಕದ ಚಾರ್ಜ್ ಮೂಲಕ ಹರಿವಿನ ಪ್ರಮಾಣವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. 13ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. ಇನ್ನು 14ನೇ ಪ್ರಶ್ನೆ ಕಡೆ ಬರೋದಾದರೆ 14ನೇ ಪ್ರಶ್ನೆ ಹೀಗಿದೆ, ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣೆ ಕೇಂದ್ರವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಲಾಗಿದೆ. ಆಪ್ಷನ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಉತ್ತರ ಪ್ರದೇಶ. ಏನು 14ನೇ ಪ್ರಶ್ನೆಗೆ ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣೆ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್ನಲ್ಲಿ ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಯಾವುದಪ್ಪ ಅಂತಂದ್ರೆ ಉತ್ತರಾಖಂಡ್ನಲ್ಲಿ ಅಂತ ಹೇಳ್ಬೋದು. 14ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ, ಉತ್ತರಾಖಂಡ್ ಅಂತ ಹೇಳ್ಬೋದು. ಇನ್ನು 15ನೇ ಪ್ರಶ್ನೆ ಕಡೆ ಬರೋದಾದರೆ ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಸ್ಟ್ರೀಟ್, ಆಪ್ಷನ್ ಬಿ ಸಮುದ್ರದಲ್ಲಿ ಬಾಚಿದ ಭೂಭಾಗ, ಆಪ್ಷನ್ ಸಿ ಕೊಲ್ಲಿ, ಆಪ್ಷನ್ ಡಿ ಎರಡೂ ಬದಿಗಳಲ್ಲಿ ನೀರಿನೊಂದಿಗೆ ಭೂಮಿಯ ಕಿರಿದಾದ ಪಟ್ಟಿ, ಇದನ್ನು ಇಸ್ತ್ಮಸ್ ಅಂತ ಕರೆಯುತ್ತಾರೆ. 15ನೇ ಪ್ರಶ್ನೆ ಏನಿದೆ, ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡದಾದ ಜಲಾಶಯವನ್ನು ಡ್ಯಾಶ್ ಎಂದು
ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಲ್ಲಿ ಅಂತ ಕರೆಯುತ್ತಾರೆ ಅಂತ ಹೇಳ್ಬೋದು. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಕೊಲ್ಲಿ ಎಂದು ಕರೆಯುತ್ತಾರೆ. ಆಪ್ಷನ್ ಸಿ. 15ನೇ ಪ್ರಶ್ನೆಗೆ ಆಪ್ಷನ್ ಸಿ, ಕೊಲ್ಲಿ ಸರಿಯಾದ ಉತ್ತರ. ಇನ್ನು 16ನೇ ಪ್ರಶ್ನೆ ಕಡೆ ಬರೋದಾದರೆ, ವಾಹಕದ ಪ್ರತಿರೋಧ ಡ್ಯಾಶ್ ಅನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಎ ವಸ್ತುವಿನ ಲಕ್ಷಣ, ಆಪ್ಷನ್ ಬಿ ತಾಪಮಾನ, ಆಪ್ಷನ್ ಸಿ ಪ್ರದೇಶ ಅಥವಾ ವಿಸ್ತೀರ್ಣ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ ಅಂತ ಹೇಳ್ಬೋದು. ವಾಹಕದ ಪ್ರತಿರೋಧವನ್ನು ವಸ್ತುವಿನ ಲಕ್ಷಣದ ಜೊತೆಗೆ ತಾಪಮಾನ ಮತ್ತು ಪ್ರದೇಶ ಅಥವಾ ವಿಸ್ತೀರ್ಣವೂ ಸಹ ಹೊಂದಿರುತ್ತದೆ. ಅದಕ್ಕೆ 16ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇನ್ನು 17ನೇ ಪ್ರಶ್ನೆ ಕಡೆ ಬರೋದಾದರೆ, 17ನೇ ಪ್ರಶ್ನೆ ಹೀಗಿದೆ. 17ನೇ ಪ್ರಶ್ನೆ, ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇದು ಹೇಳಿಕೆ, ಭಾರೀ ಮಳೆಯ ಪ್ರದೇಶದಲ್ಲಿ ಬಂಡೆಯ ಕೊರತೆಯಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಅದು ಎರಡನೇ ಹೇಳಿಕೆ ಏನಪ್ಪ ಅಂತಂದರೆ, ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ. ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ 1 ಮತ್ತು 2 ಅಲ್ಲ. 17ನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ, ಮಣ್ಣಿನ ಬಗ್ಗೆ ಕೊಟ್ಟಿದ್ದಾರೆ. ಅದು ಎಸ್ಪೆಷಲಿ ಕೆಂಪು ಮಣ್ಣಿನ ಬಗ್ಗೆ ಕೊಟ್ಟಿದ್ದಾರೆ. ಏನಿದೆ, ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊರತೆಯಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಇದು ಸರಿಯಾದ ಹೇಳಿಕೆ. 1ನೇ ಹೇಳಿಕೆ ಸರಿ ಇದೆ. ಅದೇ ರೀತಿ 2ನೇ ಹೇಳಿಕೆ ಏನಿದೆಯಪ್ಪ ಅಂತಂದ್ರೆ, ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ ಅಂತ ಹೇಳಿದ್ದಾನೆ. ಇದು 2 ಹೇಳಿಕೆಗಳು ಸರಿಯಾಗಿವೆ. ಆದ್ದರಿಂದ 17ನೇ ಪ್ರಶ್ನೆಗೆ ಆಪ್ಷನ್ ಸಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. 17ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. ಇನ್ನು 18ನೇ ಪ್ರಶ್ನೆ ಕಡೆ ಬರುವುದಾದರೆ, 18ನೇ ಪ್ರಶ್ನೆ, ಸಾಗರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ನೋಡಿ ಫ್ರೆಂಡ್ಸ್, ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ತುಂಬ ಬರ್ತಾ ಇದ್ದಾವೆ. ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಸೊ ಆದ್ದರಿಂದ ತಾವು ಇನ್ನೂ ಅಧ್ಯಾಯವನ್ನು ತುಂಬ ಡೆಪ್ತಾಗಿ ಮಾಡಿ ಅಂತ ಒಂದು ಸಜೆಷನ್ ಅಥವಾ ಸಲಹೆಯನ್ನು ಕೊಡ್ತೇನೆ ನಿಮಗೆ. ಬನ್ನಿ 18ನೇ ಪ್ರಶ್ನೆ ಕಡೆ ಗಮನ ಹರಿಸೋಣ. ಸಾಗರದ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. 1ನೇ ಹೇಳಿಕೆಯನ್ನು, ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ. ಇನ್ನು 2ನೇದು, ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೀವವು ಸಾಗರದಲ್ಲಿ ವಿಕಸನಗೊಂಡಿತು ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಕೊಟ್ಟಿರೋ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡಿ, ನೀವು ಭಾಳಷ್ಟು ಜನ ಇಲ್ಲಿ ಕನ್ಫ್ಯೂಸ್ ಆಗ್ತೀರೋ. ಕೊಟ್ಟಿರೋ ಹೇಳಿಕೆಗಳಲ್ಲಿ ಸರಿ ಕೊಟ್ಟಿದ್ದಾನೋ ಅಥವಾ ತಪ್ಪು ಕೊಟ್ಟಿದ್ದಾನೋ ಅದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕೆ ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಮಾತ್ರ, ಆಪ್ಷನ್ ಡಿ 1 ಮತ್ತು 2 ಅಲ್ಲ. ಸೊ ನೋಡಿ ಫ್ರೆಂಡ್ಸ್, 18ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಏನು, ಆಮ್ಲಜನಕದೊಂದಿಗೆ ಏನು ಹೇಳಿಕೆ ಕೊಟ್ಟಿದ್ದಾನಂದ್ರೆ, ಆಮ್ಲಜನಕದೊಂದಿಗೆ ಸಾಗರದ ಶುದ್ಧತ್ವ ವಾತಾವರಣ ಬದಲಾಗುವ ಪಾತ್ರ ಅಂತ ಕೊಟ್ಟಿದ್ದಾನೆ. ಇದು ಸರಿಯಾಗಿರುತ್ತೆ. ಅದೇ ರೀತಿ 2ನೇದು ಹೇಳಿಕೆ, ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೀವವು ಸಾಗರದಲ್ಲಿ ವಿಕಸನಗೊಂಡಿತ್ತು. ಇದು ಸಹ ಸರಿ ಉತ್ತರ. ಆದ್ದರಿಂದ 18ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ ಅಂತ ಹೇಳ್ಬೋದು. 19ನೇ ಪ್ರಶ್ನೆ ಕಡೆ ಬರೋದಾದರೆ, 19ನೇ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು ಅಂತ ಕೊಟ್ಟಿದ್ದಾನೆ. ಅದು ಏನಪ್ಪ ಅಂತಂದ್ರೆ, ವಿಸ್ತೀರ್ಣದಲ್ಲಿ ಯಾವುದು ಅತ್ಯಂತ ದೊಡ್ಡ ರಾಜ್ಯ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಉತ್ತರ ಪ್ರದೇಶ್. 19ನೇ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದ್ದು ಅಂತ ಕೊಟ್ಟಿದ್ದ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ಅಂತ ಹೇಳ್ಬೋದು. 20ನೇ ಪ್ರಶ್ನೆ ಕಡೆ ಬರೋದಾದರೆ, 2020ರ ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು ಅಂತ ಕೊಟ್ಟಿದ್ದಾನೆ. ಅಂದರೆ 2020ರ ವಿಶ್ವ ಜನಸಂಖ್ಯಾ ದಿನದ ಥೀಮ್ ಏನು ಅಂತ ಕೊಟ್ಟಿದ್ದಾನೆ. ಇಂಗ್ಲೀಷ್ನಲ್ಲಿ ಥೀಮ್ ಅಂತ ಕರೀತಾರೆ. ವಿಷಯಕ್ಕೆ ಥೀಮ್ ಅಂತ ಕರೀತಾರೆ. ಸೊ ಕುಟುಂಬ ಯೋಜನೆಯ ಮಾನವನ ಹಕ್ಕು. ಆಪ್ಷನ್ ಬಿ ಮಹಿಳೆಯರ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡುವುದು ಹೇಗೆಂದು. ಆಪ್ಷನ್ ಸಿ ಪ್ರತಿಯೊಬ್ಬರನ್ನು ಎಣಿಸಲಾಗುತ್ತದೆ. ಆಪ್ಷನ್ ಡಿ ಯುವ ಜನರಲ್ಲಿ ಹೂಡಿಕೆ ಮಾಡುವುದು. 20ನೇ ಪ್ರಶ್ನೆ ಏನು, 2020ರ ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು ಅಂತ ಕೊಟ್ಟಿದ್ದಾನೆ.
ವಿಶ್ವ ಜನಸಂಖ್ಯಾ ದಿನ ಯಾವ ಮೊದಲದೇ ತಿಳ್ಕೊಳ್ಳಿ. ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಿಸಲಾಗುತ್ತದೆಯಪ್ಪ ಅಂತಂದ್ರೆ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ. ಅದರಿಂದ ಥೀಮ್ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಪ್ಪ ಅಂತಂದ್ರೆ 20ನೇ ಪ್ರಶ್ನೆ ಆಪ್ಷನ್ ಬಿ ಇದು ಸರಿಯಾದ ಥೀಮ್. ಅಥವಾ ಮಹಿಳೆಯರ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡುವುದು ಹೇಗೆಂದು ತಿಳಿಸಿಕೊಳ್ಳುವುದು 2020ರ ಜನಸಂಖ್ಯಾ ದಿನದ ಥೀಮ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು 21ನೇ ಪ್ರಶ್ನೆ ಕಡೆ ಬರೋದಾದರೆ 21ನೇ ಪ್ರಶ್ನೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಯಾವ ರಾಜ್ಯದಲ್ಲಿದೆ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ್, ಆಪ್ಷನ್ ಡಿ ತ್ರಿಪುರಾ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ 21ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಬಿ ಅಸ್ಸಾಂ ಅಂತ ಹೇಳ್ಬೋದು. 21ನೇ ಪ್ರಶ್ನೆಗೆ ಆಪ್ಷನ್ ಬಿ ಅಸ್ಸಾಂ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋಕ್ಕಿಂತ ಮುಂಚೆ KS, PDO, RRB ಮತ್ತು SDFDಗೆ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಿಂಗಲ್ ಸಬ್ಜೆಕ್ಟ್ನ ಕ್ರ್ಯಾಶ್ ಕೋರ್ಸನ್ನು ನಾವು ಫ್ರೀ ಆಫ್ ಕಾಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ಒಂದೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಾಮಾನ್ಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ ನಾವು. ಸೊ ಯಾರು ವೀಡಿಯೋಸ್ಗಳನ್ನು ನೋಡಿ ಯೂಸ್ಫುಲ್ ತಗೊಳ್ಳಿ ಅಂತ ಹೇಳ್ತೇನೆ. ಇನ್ನು ನೆಕ್ಸ್ಟ್ 22ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಇಸ್ರೇಲ್ ಮತ್ತು ಇರಾನ್, ಆಪ್ಷನ್ ಬಿ ಇಸ್ರೇಲ್ ಮತ್ತು ಅಮೆರಿಕ, ಆಪ್ಷನ್ ಸಿ ಅಮೆರಿಕ ಮತ್ತು ಚೈನಾ, ಆಪ್ಷನ್ ಡಿ ಭಾರತ ಮತ್ತು ಇರಾನ್. ಏನು ಕ್ವಶನ್ ಏನಪ್ಪ ಅಂತಂದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ ಏನು ಕ್ವಶನ್ ಕೇಳಿದ್ದಾನೆ ಅಪ್ಪ ಅಂತಂದರೆ ಈ ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ ಅಂತ ಕ್ವಶನ್ ಕೇಳಿದ. ಅಂದರೆ ಯುನೆಸ್ಕೋವನ್ನು ಯಾವ 2 ದೇಶಗಳು ಶಾಶ್ವತವಾಗಿ ತ್ಯಜಿಸಿವೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ರೇಲ್ ಮತ್ತು ಅಮೆರಿಕ ಈ 2 ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ ಅಂತ ಹೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 22ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇನ್ನು 23ನೇ ಪ್ರಶ್ನೆ ಕಡೆ ಬರೋದಾದರೆ 23ನೇ ಪ್ರಶ್ನೆ ಏನಿದೆ ನೋಡಿ. 23ನೇ ಪ್ರಶ್ನೆ ವಿರೋಧಿ ಚಂಡಮಾರುತಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇ ಹೇಳಿಕೆ ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿ ಒತ್ತಡವನ್ನು ಹೊಂದಿರುತ್ತವೆ. 2ನೇದು ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕ್ವಶನ್ ಕೇಳಿದ್ದಾನೆ. ಕೇಂದ್ರದಲ್ಲಿ 1ನೇ ಹೇಳಿಕೆ ನೋಡಿ ಕೇಂದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡವನ್ನು ಹೊಂದಿರುತ್ತವೆ. ಅದೇ ರೀತಿ 2ನೇ ಹೇಳಿಕೆ ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣವಾಗಿ ಚಲಿಸುತ್ತವೆ ಅಂತ ಕೊಟ್ಟಿದ್ದಾನೆ. 23ನೇ ಪ್ರಶ್ನೆಗೆ 2 ಹೇಳಿಕೆಗಳು ಸರಿಯಾಗಿರುತ್ತವೆ. ಅದೇ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಅಂತ ಹೇಳ್ಬೋದು. 23ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. 24ನೇ ಪ್ರಶ್ನೆ ಕಡೆ ಬರೋದಾದರೆ 24ನೇ 24ನೇ ಪ್ರಶ್ನೆ ಕಡೆ ಬರೋದಾದರೆ 24ನೇ ಪ್ರಶ್ನೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. 1ನೇ ಹೇಳಿಕೆಯನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ನಿಯಂತ್ರಕ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಅದೇ ರೀತಿ 2ನೇ ಹೇಳಿಕೆ ಆಯೋಗದ ಎಲ್ಲ ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಮತ್ತು ಅಧ್ಯಕ್ಷರು ವೈದ್ಯರಾಗಿರಬೇಕು ಅಂತ ಕೊಟ್ಟಿದ್ದಾನೆ. ಇನ್ನು 3ನೇ ಹೇಳಿಕೆ ಏನಪ್ಪ ಅಂತಂದ್ರೆ ವೈದ್ಯಕೀಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ವೃತ್ತಿಪರರನ್ನು ನಿಯಂತ್ರಿಸುವ ನೀತಿಗಳನ್ನು ರೂಪಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ ಅಂತ ಕೊಟ್ಟಿದ್ದಾನೆ. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ 1 ಮತ್ತು 2 ಹೇಳಿಕೆಗಳು ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3 ಅಂತ ಕೊಟ್ಟಿದ್ದಾನೆ. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 3 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಬಹುದು. 24ನೇ ಪ್ರಶ್ನೆಗೆ ಆಪ್ಷನ್ ಡಿ 3 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಬಹುದು. ಇನ್ನು 25ನೇ ಪ್ರಶ್ನೆ ಕಡೆ ಬರೋದಾದರೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಅಲಹಾಬಾದ್, ಆಪ್ಷನ್ ಡಿ ಅಹಮದಾಬಾದ್.
25ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಇದು ಯಾವ ನಗರದಲ್ಲಿ ನಡೆಯಿತು ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ ಸರಿಯಾದ ಉತ್ತರ 25ನೇ ಪ್ರಶ್ನೆಗೆ ಆಪ್ಷನ್ ಡಿ, ಅಹಮದಾಬಾದ್ನಲ್ಲಿ ನಡೆಯಿತು ಅಂತ ಹೇಳ್ಬೋದು. 2019 ಗಾಳಿಪಟ ಉತ್ಸವ ಅಂತ ಹೇಳ್ಬೋದು. ಇದು ಅಹಮದಾಬಾದ್ನಲ್ಲಿ ನಡೆಯಿತು. ಇನ್ನು 26ನೇ ಪ್ರಶ್ನೆ ಕಡೆ ಬರೋದಾದರೆ 26ನೇ ಪ್ರಶ್ನೆ, ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳು ಯಾವ ಸಮಿತಿ ಸಲ್ಲಿಸಿದೆ? ಆಪ್ಷನ್ ಎ ಕಸ್ತೂರಿ ರಂಗನ್, ಆಪ್ಷನ್ ಬಿ ದಿನೇಶ್ ಗೋಸ್ವಾಮಿ, ಆಪ್ಷನ್ ಸಿ UK ಸಿನ್ಹಾ, ಆಪ್ಷನ್ ಡಿ ಶೈಲೇಶ್ ನಾಯಕ್. 26ನೇ ಪ್ರಶ್ನೆ ನೋಡಿ ಇನ್ನೊಂಚೂರು. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ ಅಥವಾ ನೀಡಿದೆ ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶೈಲೇಶ್ ನಾಯಕ್ ಸಮಿತಿ ಸರಿಯಾದ ಉತ್ತರ. 26ನೇ ಪ್ರಶ್ನೆಗೆ ಆಪ್ಷನ್ ಡಿ, ಶೈಲೇಶ್ ನಾಯಕ್ ಸರಿಯಾದ ಉತ್ತರ. 27ನೇ ಪ್ರಶ್ನೆ ಕಡೆ ಬರೋದಾದರೆ, ಪರಮಾಣು ಪರೀಕ್ಷೆ ನಿಷೇಧ ಒಪ್ಪಂದವನ್ನು ಡ್ಯಾಶ್ರಲ್ಲಿ ಅಥವಾ ಡ್ಯಾಶ್ ವರ್ಷದಲ್ಲಿ ರುಜುವಾತು ಅಥವಾ ಸಹಿ ಹಾಕಲಾಯಿತು ಅಂತ ಕೇಳಿದ್ದ. ಅದಕ್ಕೆ ಆಪ್ಷನ್ ಎ 1965, ಆಪ್ಷನ್ ಬಿ 1993, ಆಪ್ಷನ್ ಸಿ 1998, ಆಪ್ಷನ್ ಡಿ 1963. 27ನೇ ಪ್ರಶ್ನೆ, ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು ಅಂತ ಕ್ವಶನ್ ಕೇಳಿದ್ದ. 27ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ, 1963ರಲ್ಲಿ ಪರಮಾಣು ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಭಾರತ ಅಂತ ಕೊಟ್ಟಿದ್ದಾನೆ. ಇನ್ನು 28ನೇ ಪ್ರಶ್ನೆ ಕಡೆ ಬರೋದಾದರೆ, ಅಟಲ್ ಜಲ್ ಯೋಜನೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇ ಹೇಳಿಕೆ, ಅಟಲ್ ಜಲ್ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವ ಬ್ಯಾಂಕ್ನ ಬಂಡವಾಳ ಕೇಂದ್ರ ವಲಯದ ಯೋಜನೆಯಾಗಿದೆ. ಇನ್ನು 2ನೇದು, ಅಂತರ್ಜಲ ಮಟ್ಟ ಕುಸಿತ ಪ್ರಮಾಣ ಮತ್ತು ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಯಿತು. ಇನ್ನು 3ನೇದು ಹೇಳಿಕೆ, ಇದು ಸಮುದಾಯದ ನೇತೃತ್ವದಲ್ಲಿ ನೀರು ಸುರಕ್ಷಿತ ಯೋಜನೆಯನ್ನು ರೂಪಿಸುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 1 ಮತ್ತು 3 ಮಾತ್ರ, ಆಪ್ಷನ್ ಸಿ 2 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3 ಸರಿಯಾದ ಹೇಳಿಕೆ ಆಗಿವೆ. 28ನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಹೇಳ್ಬೋದು. 3 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. 29ನೇ ಪ್ರಶ್ನೆ ಕಡೆ ಬರೋದಾದರೆ, 5 ಸ್ಟಾರ್ ಲೆಕ್ಕ ಧಾರಣೆ ಮಾಡಿಸದಂತೆ ಕಸಮುಕ್ತ ನಗರಗಳ ಸ್ಟಾರ್ ಧಾರಣೆಯನ್ನು ಈ ಕೆಳಗಿನ ಯಾವ ನಗರಗಳಲ್ಲಿ ಅಥವಾ ನಗರವನ್ನು ಇರಿಸಲಾಗಿಲ್ಲ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಎ ಅಂಬಿಕಾಪುರ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಡಿ ಸೂರತ್, ಆಪ್ಷನ್ ಡಿ ಬೆಂಗಳೂರು. 29ನೇ ಪ್ರಶ್ನೆಗೆ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ. 29ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. 30ನೇ ಪ್ರಶ್ನೆ ಕಡೆ ಬರೋದಾದರೆ, 30ನೇ ಪ್ರಶ್ನೆ, ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ ಎ ಫ್ಲಿಪ್ಕಾರ್ಟ್, ಆಪ್ಷನ್ ಬಿ IBM, ಆಪ್ಷನ್ ಸಿ ಗೂಗಲ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್. 30ನೇ ಪ್ರಶ್ನೆ ಏನು ಅಂತಂದ್ರೆ, ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫ್ಲಿಪ್ಕಾರ್ಟ್ ಅಂತ ಹೇಳ್ಬೋದು. ಫ್ಲಿಪ್ಕಾರ್ಟ್ ಅಂತ ಹೇಳ್ಬೋದು. ಈ 30ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 31ನೇ ಪ್ರಶ್ನೆ ಕಡೆ ಬರೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿಮಿತ್ರ ಎಂಬ ಶಬ್ದವು ಡ್ಯಾಶ್ ಕೂಡ ಸಂಬಂಧಿಸಿದೆ ಅಂತ ಹೇಳಿದ್ದಾನೆ. ಆಪ್ಷನ್ ಎ ರೈತ ಸ್ನೇಹಿತ ಅಪ್ಲಿಕೇಶನ್, ಆಪ್ಷನ್ ಬಿ ISROದಿಂದ ರೂಪಿತ ಯಾಂತ್ರಿಕ ಮನುಷ್ಯನ, ಆಪ್ಷನ್ ಸಿ ದೇಶದಲ್ಲಿ ನಾಲಿಗೆಯ ಜವಳಿಯ ಉತ್ಪಾದನೆ ಹೆಚ್ಚಿಸುವ ಯೋಜನೆ, ಆಪ್ಷನ್ ಡಿ ಆನ್ಲೈನ್ ಆಪ್ಷನ್ ಡಿ ಆನ್ಲೈನ್ ವಂಚಕರನ್ನು ಹುಡುಕುವ ಸಾಧನ ಅಂತ ಕೊಟ್ಟಿದ್ದ. ಅದಕ್ಕೆ ಸರಿಯಾದ ಉತ್ತರ 31ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ISROದಿಂದ ರೂಪಿಸಿದ ಯಾಂತ್ರಿಕ ಮನುಷ್ಯ, ಹ್ಯುಮ್ಯಾನಾಯ್ಡ್ ರೋಬೋಟ್ ಅಂತ ಹೇಳ್ಬೋದು. 31ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ಇನ್ನು 32ನೇ ಪ್ರಶ್ನೆ ಕಡೆ ಬರೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲುಪೆಂಡುಸಾ ದ್ವೀಪವು ಡ್ಯಾಶ್ನಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಎ ಮೆಡಿಟೇರಿಯನ್ ಸಮುದ್ರ, ಆಪ್ಷನ್ ಬಿ ಕೆಂಪು ಸಮುದ್ರ, ಆಪ್ಷನ್ ಸಿ ಕಪ್ಪು ಸಮುದ್ರ, ಆಪ್ಷನ್ ಡಿ ಕ್ಯಾಸ್ಪಿಯನ್ ಸಮುದ್ರ.
32ನೇ ಪ್ರಶ್ನೆ ಏನು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಯಾಲ್ಸಿಯಂ ಲುಪೈಡಸ್ ದ್ವೀಪವು ಡ್ಯಾಶ್ನಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. 32ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಇದು ಯಾವ ಸಮುದ್ರದಲ್ಲಿ ಬರುತ್ತದೆಪ್ಪ ಅಂತಂದ್ರೆ ಮೆಡಿಟೇರಿಯನ್ ಸಮುದ್ರದಲ್ಲಿ ಬರುತ್ತದೆ ಅಂತ ಹೇಳ್ಬೋದು. 32ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. 33ನೇ ಪ್ರಶ್ನೆ ಕಡೆ ಬರೋದಾದರೆ ಇತ್ತೀಚಿನ ವರದಿ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿದೆ? ಆಪ್ಷನ್ ಎ ಚೈನಾ, ಆಪ್ಷನ್ ಬಿ USA, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಫ್ರಾನ್ಸ್. 33ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ USA ಅಂತ ಹೇಳ್ಬೋದು. ಏನು USA? ಇತ್ತೀಚಿನ ವರದಿ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ದೇಶ ಯಾವುದಪ್ಪ ಅಂತಂದರೆ USA ಅಂತ ಹೇಳ್ಬೋದು. 33ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 34ನೇ ಪ್ರಶ್ನೆ ಕಡೆ ಬರೋದಾದರೆ ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಉತ್ತರಾಖಂಡ್. ಹುಲಿಗಳ ಸಾವಿಗೆ ಸಂಬಂಧಪಟ್ಟಂತೆ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಕೇಳಿದ್ದಾನೆ. 34ನೇ ಪ್ರಶ್ನೆ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ ರಾಜ್ಯವು ಕಂಡುಬರುತ್ತದೆ. 35ನೇ ಪ್ರಶ್ನೆ ಕಡೆ ಬರೋದಾದರೆ COVID-19 ಕೋವಿಡ್-19ಗೆ ಸಂಬಂಧಿಸಿದಂತೆ ಕಾರಣವಾದ ರೋಗಾಣು ವೈರಸ್ ಯಾವುದು? ಆಪ್ಷನ್ ಎ SARS-CoV-1, ಆಪ್ಷನ್ ಬಿ SARS-CoV-2, ಆಪ್ಷನ್ ಸಿ SRSC-CO3. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. 35ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. 35ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 36ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನ ಯಾವ ದೇಶದಲ್ಲಿ ಪೂರ್ವದ್ವಾರಕ ಸರಹದ್ದು ಅನ್ನು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ? ಆಪ್ಷನ್ ಎ ಇಂಡೋನೇಷಿಯಾ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಮಾಲ್ಡೀವ್ಸ್, ಆಪ್ಷನ್ ಡಿ ಮಯನ್ಮಾರ್. 36ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಶ್ರೀಲಂಕಾ ಅಂತ ಹೇಳ್ಬೋದು. ಏನು ಕ್ವಶನ್ಪ ಅಂತಂದ್ರೆ ಈ ಕೆಳಗಿನ ಯಾವ ದೇಶಗಳಲ್ಲಿ ಪೂರ್ವಧಾರಕ ಸರಹದ್ದು ಅನ್ನು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ ಸಹಕಾರದೊಂದಿಗೆ ಸಹಿ ಹಾಕಿರುವ ದೇಶ ಯಾವುದಪ್ಪ ಅಂತಂದ್ರೆ ಶ್ರೀಲಂಕಾ ಅಂತ ಹೇಳಬಹುದು. 37ನೇ ಪ್ರಶ್ನೆಗೆ 2019ರಲ್ಲಿ ರಾಜ್ಯಗಳಲ್ಲಿ ಅಂಕಿತ ಅಥವಾ ಡಿಜಿಟಲ್ ವಹಿವಾಟಿನ ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವುಗಳನ್ನು ಅಗ್ರಸ್ಥಾನದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. 37ನೇ ಪ್ರಶ್ನೆ. ಅದಕ್ಕೆ ಸರಿ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ದೆಹಲಿ ಅಂತ ಕೊಟ್ಟಿದ್ದಾನೆ. 37ನೇ ಪ್ರಶ್ನೆಗೆ ಆಪ್ಷನ್ ಸಿ ಮಹಾರಾಷ್ಟ್ರ ರಾಜ್ಯ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ. 38ನೇ ಪ್ರಶ್ನೆ ಕಡೆ ಬರೋದಾದರೆ ಯಾವ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪಡೆಯಿತು? ಆಪ್ಷನ್ ಎ ಸ್ವೀಡನ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಪೋರ್ಚುಗಲ್, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್. 38ನೇ ಪ್ರಶ್ನೆ. ಯಾವ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೊಟ್ಟಿದ್ದಾನೆ. 38ನೇ ಪ್ರಶ್ನೆ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಪೋರ್ಚುಗಲ್ ಅಂತ ಹೇಳ್ಬೋದು. ಪೋರ್ಚುಗಲ್ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿದೆ. 38ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬನ್ನಿ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. 39 ಪ್ರಶ್ನೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯಕ್ಕೆ ಅಗ್ರ 10 ಬೆದರಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಈ ಕೆಳಗಿನಲ್ಲಿ ಯಾವುದು ಅದು ಅಂತ ಕೊಟ್ಟಿದ್ದ. ಅದಕ್ಕೆ ಹೇಳಿಕೆ 1 ವಾಯು ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ, ಎರಡನೇ ಹೇಳಿಕೆ ಡೆಂಗ್ಯೂ, ಮೂರನೇ ಹೇಳಿಕೆ ದುರ್ಬಲ ಪ್ರಾಥಮಿಕ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣ ಅಂತ ಕೊಟ್ಟಿದ್ದಾನೆ. ಈ ಕೊಟ್ಟಿರುವ ಸಂಕೇತದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ 1 ಮತ್ತು 3, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ 1, 2 ಮತ್ತು 3. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 3 ಹೇಳಿಕೆಗಳು ಸರಿಯಾಗಿವೆ. ವಾಯು ಮಾಲಿನ್ಯವನ್ನು ಮತ್ತು ಹವಾಮಾನ ಬದಲಾವಣೆ, ಎರಡನೇದು ಡೆಂಗ್ಯೂ, ಮೂರನೇದು ದುರ್ಬಲ ಪ್ರಾಥಮಿಕ ಆರೋಗ್ಯ ಶಿಕ್ಷಣವು ಜಾಗತಿಕ 10 ಬೆದರಿಕೆಗಳ ಪಟ್ಟಿಗಳಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. 40ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಶಾಸಕಾಂಗ ಪರಿಷತ್ತು ಇಲ್ಲ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತೆಲಂಗಾಣ. ಇನ್ನು 40ನೇ ಪ್ರಶ್ನೆಗೆ ಕಡೆ ಬರೋದಾದರೆ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ
ಮಧ್ಯಪ್ರದೇಶದಲ್ಲಿ ಶಾಸಕಾಂಗ ಪರಿಷತ್ತು ಇಲ್ಲ ಅಂತ ಹೇಳ್ಬೋದು. 40ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 41ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನ ಯಾವ ದೇಶವು 2025ರ ಒಳಗೆ S-4 ಕ್ಷಿಪಣಿಯನ್ನು ಭಾರತಕ್ಕೆ ತರಲು ಯೋಜಿಸಲಾಗಿದೆ? ಅದಕ್ಕೆ ಆಪ್ಷನ್ ಎಸ್ USA, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. 41ನೇ ಪ್ರಶ್ನೆಗೆ ಆಪ್ಷನ್ ಬಿ ರಷ್ಯಾ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ರಷ್ಯಾ. 42ನೇ ಪ್ರಶ್ನೆ ಬೆಡ್ ಮೊಹರ್ ಸುರಂಗ ಡ್ಯಾಶನ್ನು ಸಂಪರ್ಕಿಸುತ್ತದೆ? ಆಪ್ಷನ್ ಎ ಶ್ರೀನಗರ್ ಮತ್ತು ಕಾರ್ಗಿಲ್, ಆಪ್ಷನ್ ಬಿ ಕುಲ್ಲು ಮತ್ತು ಮನಾಲಿ, ಆಪ್ಷನ್ ಸಿ ಜಮ್ಮು ಮತ್ತು ಶ್ರೀನಗರ, ಆಪ್ಷನ್ ಡಿ ಲೇ ಮತ್ತು ಲಡಾಖ್. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀನಗರ ಮತ್ತು ಕಾರ್ಗಿಲನ್ನು ಸಂಪರ್ಕಿಸುತ್ತದೆ ಈ ಸುರಂಗ ಅಂತ ಹೇಳ್ಬೋದು. 43ನೇ ಪ್ರಶ್ನೆ ಕಡೆ ಬರೋದಾದರೆ ಕಕ್ರಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಯಾವ ಪ್ರದೇಶದಲ್ಲಿದೆ ಅಥವಾ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಡಿ ಒಡಿಸ್ಸಾ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. 43ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಗುಜರಾತ್. ಕಕ್ರಪಾರ್ ಪರಮಾಣು ವಿದ್ಯುತ್ ಸ್ಥಾವರವು ಗುಜರಾತ್ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ. 44ನೇ ಪ್ರಶ್ನೆ ಇತ್ತೀಚೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಈ ಕೆಳಗಿನ ಯಾವ ದೇಶದೊಂದಿಗೆ ಅಂಗವಿಕಲ ವಿಮಾನವನ್ನು ಮರುಪಡೆಯಲು ಉಪಕರಣಗಳನ್ನು ಪಡೆದುಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ USA, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ UAE, ಆಪ್ಷನ್ ಡಿ ಫ್ರಾನ್ಸ್. 44ನೇ ಪ್ರಶ್ನೆಗೆ ಆಪ್ಷನ್ ಬಿ ಜರ್ಮನಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಜರ್ಮನಿ ಸರಿಯಾದ ಉತ್ತರ. ಇನ್ನು 45ನೇ ಪ್ರಶ್ನೆ ಮಿರಾಜ್ ಫೈಟರ್ ಜೆಟ್ಸ್ಗೆ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ. ಒಂದು ಡಸಾಲ್ಟ್ ಉಡಾವಣಾ ಒಂದು ಫ್ರೆಂಚ್ ಸಂಸ್ಥೆಯಿಂದ ಬರುವ ಹೋರಾಟ ವಿಮಾನವಾಗಿದೆ. ಇದು ಪರಮಾಣು ಟ್ರೈಯೋಡ್ನ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಪರಮಾಣು ಪೇಲೋಡ್ ಅನ್ನು ಉಡಾಯಿಸುವ ಸಾಮರ್ಥ್ಯವು ಹೊಂದಿದೆ. ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆಯ್ಕೆ ಮಾಡಿ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಮಾತ್ರ, ಆಪ್ಷನ್ ಡಿ 2 ಮತ್ತು 1 2 ಅಲ್ಲ. 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. 2 ಹೇಳಿಕೆಗಳು ಸರಿ ಇವೆ. 46ನೇ ಪ್ರಶ್ನೆ ಕಡೆ ಬರೋದಾದರೆ ಕೆಳಗಿನ ಯಾವುದು ಕೃಷ್ಣ ನದಿಯ ಉಪನದಿಯಲ್ಲ ಅಂತ ಕ್ವಶನ್ ಕೇಳಿದ್ದಾನೆ. ಕೃಷ್ಣ ನದಿಯ ಉಪನದಿಯಲ್ಲ. ಅದಕ್ಕೆ ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಮಲಪ್ರಭಾ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಅಮರಾವತಿ. ಕೃಷ್ಣಾ ನದಿಗೆ ಸರಿಯಾದ ಉಪನದಿ ಯಾವುದು ಅಲ್ಲಪ್ಪ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮರಾವತಿ ಅಂತ ಹೇಳ್ಬೋದು. 46ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. 47ನೇ ಪ್ರಶ್ನೆ ಕಡೆ ಬರೋದಾದರೆ ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ? ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಪೋರ್ಟ್ ಬ್ಲೇರ್, ಆಪ್ಷನ್ ಸಿ ಅಂಡಮಾನ್ ನಿಕೋಬಾರ್, ಆಪ್ಷನ್ ಡಿ ಸ್ಮರಜ್ ದ್ವೀಪ. 47ನೇ ಪ್ರಶ್ನೆ ಭಾರತ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ ಅಂತ ಕ್ವಶನ್ ಕೇಳಿದ್ದ. 47ನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಭಾರತದ ಜ್ವಾಲಾಮುಖಿ ದ್ವೀಪ ಇಲ್ಲಿದೆ ಅಂತ ಹೇಳ್ಬೋದು. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. 47ನೇ ಪ್ರಶ್ನೆಗೆ ಸಿ ಆಪ್ಷನ್ ಸಿ ಸರಿ ಉತ್ತರ. 48ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇ ಹೇಳಿಕೆ ದಕ್ಷಿಣ ಭಾರತದಲ್ಲಿ ಇವರು ಅತ್ಯಂತ ಶ್ರೇಷ್ಠ ಆಡಳಿತಗಾರರು. ಇನ್ನು 2ನೇ ಹೇಳಿಕೆ ಇವರು ಪಾಲ ಆಡಳಿತಗಾರರನ್ನು ಮತ್ತು ಉತ್ತಮ ಆಡಳಿತಗಾರರನ್ನು ಸೋಲಿಸಿ ಗಂಗೈಕೊಂಡ ಚೋಳಂಪುರಿ ಅನ್ನು ನಿರ್ಮಿಸಿದರು. 3ನೇ ಹೇಳಿಕೆ ಅವರು ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಈ ಮೇಲಿನ ಹೇಳಿಕೆಗಳು ಯಾವ ಆಡಳಿತಗಾರನ ಬಗ್ಗೆ ಇದೆ ಅಂತ ಕ್ವಶನ್ ಕೇಳಿದ್ದಾನೆ. ಇದು ಹಿಸ್ಟ್ರಿ ಸಂಬಂಧಪಟ್ಟ ಕ್ವಶನ್ ಆಗಿದೆ. ಅದಕ್ಕೆ ಆಪ್ಷನ್ ಎ ರಾಜರಾಜ ಚೋಳ, ಆಪ್ಷನ್ ಬಿ ರಾಜೇಂದ್ರ ಚೋಳ, ಆಪ್ಷನ್ ಸಿ ಕೃಷ್ಣ ದೇವರಾಯ, ಆಪ್ಷನ್ ಡಿ ಮೊದಲನೇ ಕೃಷ್ಣ. 48ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಚೋಳನ ಹೇಳಿಕೆ. ಈ 3 ಹೇಳಿಕೆಗಳು ಸರಿಯಾಗಿವೆ. ಅದಕ್ಕೆ ಆಪ್ಷನ್ ಬಿ ರಾಜೇಂದ್ರ ಚೋಳ ಅಂತ ಹೇಳ್ಬೋದು. 49ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನ ಯಾವುದಕ್ಕೆ ಕರ್ನಾಟಕದ ಐಜಿಟೈ ಇಲ್ಲ ಅಂತ ಕೊಟ್ಟಿದ್ದಾನೆ ಕ್ವಶನ್ನು. ಅದಕ್ಕೆ ಆಪ್ಷನ್ ಎ ಕೂರ್ಗ್ ಅರೇಬಿಕಾ ಕಾಫಿ, ಆಪ್ಷನ್ ಬಿ ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ, ಆಪ್ಷನ್ ಸಿ ಬಾಬಾ ಬುಡನ್ಗಿರಿಯ ಅರೇಬಿಕಾ ಕಾಫಿ, ಆಪ್ಷನ್ ಡಿ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ. 49ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಳ್ಳಯ್ಯನಗಿರಿಯ ಅರೇಬಿಕಾ ಕಾಫಿಗೆ GI ಟ್ಯಾಗ್ ಪಡೆದಿಲ್ಲ ಅಂತ ಹೇಳ್ಬೋದು. ಅದು ಬಿಟ್ಟರೆ ಕೂರ್ಗ್ ಮತ್ತು ಚಿಕ್ಕಮಗಳೂರು ಮತ್ತು ಬಾಬಾ ಬುಡನ್ಗಿರಿಯ 3 ಅರೇಬಿಯಾ ಕಾಫಿ
ಜಿ ಐ ಟ್ಯಾಗನ್ನು ಪಡೆದಿವೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಪ್ರಶ್ನೆ ಕಡೆ ಬರೋದಾದರೆ ಶಿವರಾಯ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿವೆ? ಆಪ್ಷನ್ ಎ ಕೊಂಕಣ ಕರಾವಳಿಯ ಆಗ್ನೇಯದಲ್ಲಿ, ಆಪ್ಷನ್ ಬಿ ಪೂರ್ವ ಘಟ್ಟಗಳ ಆಗ್ನೇಯದಲ್ಲಿ, ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳ ಆಗ್ನೇಯದಲ್ಲಿ, ಆಪ್ಷನ್ ಡಿ ಕೋರಮಂಡಲ ಕರಾವಳಿಯಲ್ಲಿ. ಇವತ್ತಿನ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಏನಪ್ಪ ಅಂತಂದ್ರೆ ಪೂರ್ವ ಘಟ್ಟಗಳ ಆಗ್ನೇಯದಲ್ಲಿ ಈ ಶಿವರಾಯ ಬೆಟ್ಟಗಳು, ಜನದಿ ಬೆಟ್ಟಗಳು ಕಂಡುಬರುತ್ತವೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ 50 ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ 50 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಇತ್ತು. ಈ ಇವತ್ತಿನ ಕ್ಲಾಸ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.